ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಾನು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಪೂರಿಗೆ ಹೇಗೆ ಸಾಗುನ ಮಾಡೋದು ಅಂತ ನೋಡೋಣ ಬನ್ನಿ. ಅಂತ ಹೇಳಿ ರಾತ್ರಿಯೇ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ಸಾಗು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸಾಗು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಗುಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂದರೆ, ಫಸ್ಟಿಗೆ ನಾವು ಮಸಾಲೆನ ರುಬ್ಬಿಟ್ಕೊಬೇಕು. ಜೊತೆಗೆ ತರಕಾರಿ, ಈರುಳ್ಳಿ, ಟೊಮೊಟೊ ಒಗ್ಗರಣೆಗೆ ಹಾಕೋಬೇಕಾಗುತ್ತೆ. ಅಥವಾ ತರಕಾರಿನ ಬೇರೆ ಬೇಯಿಸಿಟ್ಟು ಅದನ್ನು ಆ್ಯಡ್ ಮಾಡ್ಕೊಬೋದು. ಸೊ ಇವಾಗ ತೆಂಗಿನ ತುರಿನ ನಾನು ಜಾರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 4ರಿಂದ 5 ಹಸಿಮೆಣಸಿನ್ಕಾಯಿ, 2 ಲವಂಗ, ಚಕ್ಕೆ ಹಾಗೆ ಶುಂಠಿನ ಹಾಕೋತಿದ್ದೀನಿ. ಜೊತೆಗೆ 1 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದು, ಮತ್ತು 1 ಟೊಮೊಟೊನ ಹಾಗೆ ಹಾಕೋತಿದ್ದೀನಿ ರುಬ್ಬೋದಕ್ಕೆ. 2 ಈರುಳ್ಳಿ ಹಾಗೆ 2 ಬೆಳ್ಳುಳ್ಳಿನ ಹಾಕೋತಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದಿಷ್ಟನ್ನು ರುಬ್ಕೋಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ಕಡಲೆನ ಆ್ಯಡ್ ಮಾಡ್ಕೊಬೇಕು. ಕಡಲೆನ ಯಾಕೆ ಹಾಕಬೇಕಾಗತ್ತೆ ಅಂತ ಹೇಳಿದ್ರೆ, ಸಾಗು ತುಂಬ ಥಿಕ್ನೆಸ್ ಆಗಿರಬೇಕು ಅಂದರೆ ನಾವು ಆಲೂ ಮತ್ತು ಕಡಲೆನ ಹಾಕ್ಕೋಬೇಕು. ನಾನಿಲ್ಲಿ ಆಲೂನ ಹಾಕ್ತಿಲ್ಲ, ಆಲೂಗೆಡ್ಡೆನ. ಸೊ ಹಾಗಾಗಿ ನಾನು ಕಡಲೆನ ಹಾಕೋತಿದ್ದೀನಿ ಹೆಚ್ಚಾಗಿ. ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ, ಅದು ಕಾದಿದೆ. ಇದಕ್ಕೆ 2 ಸಣ್ಣ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈಗ ಆಲ್ರೆಡಿ 2 ಈರುಳ್ಳಿನ ನಾನು ರುಬ್ಬಕ್ಕೂ ಕೂಡ ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊತಿದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿ ಎರಡನ್ನೂ ಡೀಪ್ ಫ್ರೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನೆನೆಸಿಟ್ಕೊಂಡಿರೋಂಥ ಬಟಾಣಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ಹಾಗೆ ಬೀನ್ಸ್ ಹಾಕ್ಕೊಂಡಿದ್ದೀನಿ. ಆಲೂಗೆಡ್ಡೆ ಬೇಕಿದ್ದರೆ ಹಾಕೊಬೋದು. ನಾನು ಆಲೂಗೆಡ್ಡೆ ಖಾಲಿಯಾಗಿತ್ತು, ಸೊ ಹಾಗಾಗಿ ಕ್ಯಾರೆಟ್ ಮತ್ತು ಬೀನ್ಸ್ ಮಾತ್ರ ಹಾಕ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ, ಹಾಗಾಗಿ ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆನ ಆದಷ್ಟು ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ. ನೀರು ಹಾಕುವಂಥ ಅವಶ್ಯಕತೆ ಇಲ್ಲ, ಇದು ಗ್ರೇವಿ ಟೈಪಲ್ಲಿ ಇದ್ರೇ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಆ ಕನ್ಸಿಸ್ಟೆನ್ಸಿಗೆ ನೀವು ನೀರು ಹಾಕ್ಕೋಬೋದು. ಈ ಸಾಗುನ ನಾವು ರೈಸ್ ಜೊತೆಗೂ ಯೂಸ್ ಮಾಡ್ಬೋದು. ಫೈನಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಎಷ್ಟು ನೀಡಿರುತ್ತೆ ಅಷ್ಟು ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಾಗುನ ರೆಡಿ ಮಾಡ್ಕೊಬೋದು ಅಂತ. ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ಅಷ್ಟರಲ್ಲಿ ಇನ್ಯಾವುದಾದ್ರೂ ವೀಡಿಯೋಸ್ ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ಆ್ಯಡ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಭಾನುಭವಿ, ಗುಡ್ ಮಾರ್ನಿಂಗ್. ತಿಂಡಿ ಏನು ಬೇಕಿತ್ತು ಭುವಿ ನಿಮಗೆ? ಭಾನುಗೆ ಅವ್ರಿಗೆ ಟೊಮೊಟೊ ಬಾತು ಬೇಕಿತ್ತು, ಇವ್ರಿಗೆ ಪುರಿ ಬೇಕಿತ್ತು. ಪುರಿ ಮಾಡಿಕೊಟ್ಟಿದ್ದೀನಿ, ಆದರೆ ಕಂಪ್ಲೇಂಟು ಇವ್ರಿಗೆ ಬೇಡ ಅಂತ. ಚಿನ್ನಿ ತಿನ್ಕೊ ಮಗನೆ, ಮಮ್ಮ ಪ್ರೀತಿಯಿಂದ ಮಾಡಿದ್ದೆ ತಾನೇ. ಅಯ್ಯೋ, ಆ ಥರ ಎಲ್ಲ ತಿನ್ನಬಾರ್ದು, ಶೇಮ್ ಮಾಡ್ತಾರೆ ವಿಡಿಯೋ ನೋಡೋರೆಲ್ಲ ನಿಮಗೆ. ಆಮೇಲೆ ಸಾಗು ಹೇಗಿದೆ ತಿಂದ್ಬಿಟ್ಟು ಟೇಸ್ಟ್ ನೋಡಿ ಹೇಳಿ ನನಗೆ ಇವಾಗ. ಡಾಕ್ಟ್ರ್ ಆಗಬೇಕು ಅಂದರೆ ಚೆನ್ನಾಗಿ ತಿನ್ನಬೇಕು. ಭೂಮಿಮಾ, ಸಾಗು ಜೊತೆ ತಿನ್ನಿ, ಹೇಗಿದೆ ಹೇಳಿ. ತರಕಾರಿ ಎಲ್ಲ ತಿನ್ನಬೇಕು. ಖಾರ ಇದೆಯಾ? ಪುರಿ ಕೇಳಿದ್ರೆ ಇನ್ನೇನಾಗುತ್ತೆ? ಪುರಿ ಕೇಳಬಾರ್ದು. ಸಾಗು ಹೇಗಿದೆ? ಪುರಿ ಸಾಗು ಹೇಗಿದೆ ಭೂವಿ? ಮಾನು
ಅಲ್ಲಿ ಮುರಿದೋಗಿದ್ರೆ ಹೆಂಗೆ ಕಾಣಿಸ್ತೀನಿ ಅಂತ. ಇಲ್ಲ ಅಲ್ಲೂ ಫಸ್ಟು ಟೇಸ್ಟ್ ಇದೆ ಹೇಳಪ್ಪ, ಹೇಗಿದೆ ಹೇಳಪ್ಪ, ನೀನು ತಿಂತಿಲ್ಲ. ತಿನ್ಬಿಟ್ಟು ಹೇಳಿ. ಸುಮ್ಮನೆ ಸೂಪರ್ ಆಗಿದೆ ಅಂತ ಹೇಳ್ಬಾರ್ದು, ಟೇಸ್ಟ್ ಹೆಂಗಿದೆ ಹೇಳ್ಬೇಕು. ಖಾರ ಇದೆಯಾ? ಸ್ಕೂಲಿಗೆ ಲೇಟ್ ಆಗುತ್ತೆ ಅಲ್ಲ. ಹಾಂ, ಬಾಯ್ ಮಾಡಿ, ಸಂಜೆ ಮಾಡೋಣ ವ್ಲಾಗ್. ಬಾಯ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಪೂರಿಗೆ ಸಾಗುನ ಮಾಡ್ಕೊಬೋದು ಅಂತ. ಈ ಸಾಗು ಖಾರನೂ ಇರಲ್ಲ, ಮಕ್ಳುಗಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.